ಮತಕ್ಷೇತ್ರದ ರೈತ ಬಾಂಧವರಿಂದ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಬಹುಶಃ ಒಂದು 7 ವರ್ಷದ ಒಂದು ರೈತರ ಕನಸ ಇವತ್ತು ನನಸಾಗೈತಿ. ನನಸು ಮಾಡೋದಕ್ಕೆ ಮಾನ್ಯ ಸಚಿವರು ಭಾಳ ಪ್ರಯತ್ನ ಮಾಡಿ, ಆಮೇಲೆ ಈ ಲೋಕಲ್ದಲ್ಲಿರ್ತಕ್ಕಂಥ ಎಲ್ಲ ರೈತರು, ಈ ಸೌದತ್ತಿ ಗ್ರಾಮದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಚೇರ್ಮನ್ರುಗಳದ್ದು ಎಲ್ಲರೂ ಭಾಳ ಸಹಕಾರದಿಂದ ಇವತ್ತು 39 ಕೆರೆ ನೀರು ತುಂಬಿಸುವಂಥ ಯೋಜನೆ ಚಾಲನೆ ಮಾಡಿದ್ದೀವಿ. ಎಲ್ಲ ರೈತ ಬಾಂಧವರಿಗೆ ಒಂದು ಒಳ್ಳೆ ಸಂತೋಷ ದಿನ ಅಂತಂದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಭಾಳಷ್ಟು ಜನ ನಿನ್ನ ರಾತ್ರಿ ಫೋನ್ ಮಾಡಿ ನಮಗೆ ಈ ಕೆರೆಗೆ ನೀರು ಬಂದವು ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದ್ರು. ಕೆಲವೊಂದು ಜನ ಖುಷಿಯಾಗಿ ನಕ್ಕರು ಜರ, ಕೆಲವೊಂದು ಜನ ಖುಷಿಯಾಗಿ ಹತ್ತದು ಕೂಡ ಉದಾಹರಣೆಗಳಿದಾವೆ. ಯಾಕಂತಂದ್ರೆ ಭಾಳಷ್ಟು ದಿನದಿಂದ ಕುಡಿಯೋಕೆ ನೀರಿಲ್ಲತಕ್ಕಂಥ ಒಂದು ಈ ಪ್ರದೇಶದಲ್ಲಿ ಇವತ್ತು ಕೆರೆಗೆ ನೀರು ಕೊಡುವಂಥ ಒಂದು ಪ್ರಯತ್ನ ಮಾಡಿದೆವು. ನಮಗೆ ಭಾಳ ಸಂತೋಷ ತಂದೈತಿ. ಮತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು 2013ರಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿದ್ದರು. ಆ ಟೈಮ್ದಾಗ 2013 ಅಲ್ಲ, 2014ರಿಂದ ನಮ್ಮದು 17ನೇ ಇದ್ರೊಳಗೆ 2017ದಾಗ ಇದಕ್ಕೆ ಅನುದಾನ ಮಂಜೂರು ಮಾಡಿದರು. ಅವತ್ತು ಕಾಂಗ್ರೆಸ್ನಲ್ಲಿ ರಮೇಶ್ ಜಾರಕಿಹೊಳಿ ಇರ್ತಾರೆ, ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಕೂಡ ಇದಕ್ಕೆ ಭಾಳ ಪ್ರಯತ್ನ ಮಾಡಿದರು. ಪ್ರತ್ಯಕ್ಷವಾಗಿ ಕೆಲವೊಂದು ಜನ ಈಗ ಸ್ಕೀಮ್ ಮಂಜೂರು ಮಾಡಬೇಕಾದಂಥ ಕೆಲವೊಂದು ಜನ ಇನ್ನೂ ಅನೇಕ ನಾಯಕರಿದ್ದಾರೆ, ಅವರು ಕೂಡ ಭಾಳ ಸಹಕಾರ ಮಾಡಿದರು. ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗ್ತೈತಿ. ಯಾಕಂದ್ರೆ ಯಾರ್ಯಾರು ದುಡ್ದಾರೋ ಅವ್ರನ್ನ ನಾವು ನೆನೆಸ್ಬೇಕಾಗ್ತೈತಿ. ಮತ್ತು ಅವ್ರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಯಾರೂ ಕೂಡ ಅನ್ಯ ಭಾವಿಸೋ ಪ್ರಶ್ನೆನೇ ಬರೋಂಗಿಲ್ಲ. ಯಾಕಂದ್ರೆ ಇದು ಜನರ ಕೆಲಸ. ಜನರ ಕೆಲಸ ಇರೋದ್ರೆ ಇಲ್ಲಿ ಪಾರ್ಟಿ ಪಂಗಡ ಅಥವಾ ರಾಜಕಾರಣ ಮಾಡೋದಕ್ಕಿಂತ ನಾವೇನು ಜನರಿಗೆ ಕೆಲಸ ಮಾಡಾಕ್ತೀವಿ ಅಥವಾ ಜನರಿಗೆ ಏನು ಒಳ್ಳೇದು ಮಾಡಾಕ್ತೀವಿ ಅನ್ನೋದು ಮುಖ್ಯ. ನಾವು 2017ರಿಂದ ಅದ ಟೈಮ್ದಾಗ ಚಾಲೂ ಆಗಬೇಕಿತ್ತು. ಮತ್ತು 5-6 ವರ್ಷ ಹತ್ರ ಬದಲು ಭಾಳ ಕೆಲವೊಂದು ಸಮಸ್ಯೆಗಳು ಬಂದು, ರೈತರ ಸಮಸ್ಯೆಗಳು ಬಂದು, ಹೀಗಾಗಿ ಒಂದು 2 ವರ್ಷ ಪೆಂಡಿಂಗ್ ಉಳಿತು. ತದನಂತರ ಮತ್ತು ನಮ್ಮ ಸರ್ಕಾರ ಬಂದಾಗ ನಾವು ಚಾಲನೆ ಕೊಟ್ಟಿವಿ. ಜಾಸ್ತಿ ಇದಕ್ಕೆ ಹೆಚ್ಚಿಗೆ ನಾವು ಬಂದು ಒಂದು ರೈತರದ್ದು ಏನಾದರೂ ಸಮಸ್ಯೆ ಐತಿ ಇಲ್ಲಿ, ಆ ಸಮಸ್ಯೆಗಳು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೇನು ಹೇಳುವಂಥ ಪ್ರಯತ್ನ ಮಾಡಿ ಈ ಕೆಲಸನ ಕಾಮಗಾರಿನ ಚಾಲೂ ಮಾಡೋವಂಥ ಪ್ರಯತ್ನ ಮಾಡಿದೆವು. ಏನಾಗಂತಂದ್ರೆ ನಮ್ಮ ಮಂತ್ರಿಯವರು ಭಾಳ ಇದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತೊಗೊಂಡ್ರು. ಯಾಕಂದ್ರೆ ಸತೀಶಣ್ಣ ಜಾರಕಿಹೊಳಿ ಭಾಳ ಇಂಟ್ರೆಸ್ಟ್ ತೊಗೊಂಡು ಯಾವುದೋ ಪರಿಸ್ಥಿತಿ ಒಳಗೆ ಯಾಕೆ ಇಂಟ್ರೆಸ್ಟ್ ತೊಗೊಂಡ್ರು ಅಂದ್ರೆ ಅವ್ರು ಯಾವಾಗ MP ಎಲೆಕ್ಷನ್ ಅವ್ರ ಮಗಳು ನಿಲ್ಲಿಸ್ರು ಆ ಟೈಮ್ದಾಗ ಅವರು ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಎಲ್ಲ ಕಡೆ ತಿರುಗಾಡಿದಾಗ ಇಲ್ಲಿ ನೀರಿಂದ ಭಾಳ ಅವಶ್ಯಕತೆ ಐತಿ ಅಂತಕ್ಕಂಥವ್ರು ಅವ್ರಿಗೆ ಗೊತ್ತಾದಾಗ ಅವರು ಆ ಟೈಮ್ದಾಗ ನಾವು ಮೇ ಟೈಮ್ದಾಗ ಕೂಡ ಇಡಕಲ್ ಡ್ಯಾಮ್ದಲ್ಲಿ ನೀರು ಹರಿಸುವಂಥ ಪ್ರಯತ್ನ ಕೂಡ ಅವ್ರು ಮಾಡಿದರು. ಆಮೇಲೆ ಇಲ್ಲಿ ನಾವು ನಿರಂತರವಾಗಿ ಕಾಯಂ ನೀರು ಉಳಿಬೇಕು ಅಥವಾ ಎಲ್ಲರಿಗೂ ಒಳ್ಳೇದಾಗಬೇಕಾದ್ರೆ ಈ ಯೋಜನೆ ನಾವು ಅಗದಿ ಜರೂರ್ದಿಂದ ಚಾಲೂ ಮಾಡಿದ್ರೆ ಸರಿ ಆಗ್ತೈತೆ ತಿಳ್ಕೊಂಡು ಅವರೆಲ್ಲ ಕೂಡ KEBದ ಅನೇಕ ಸಮಸ್ಯೆಗಳಿದ್ದು ಇದ್ರೊಳಗೆ ಟೆಕ್ನಿಕಲ್ ಭಾಳ ಪ್ರಾಬ್ಲಮ್ ಇದ್ದು ಬೆಂಗಳೂರದಾಗ ಮಟ್ಟದಾಗ ಇನ್ನೂ ಅಪ್ರೂವಲ್ ಆಗೋಲಾಗಿತ್ತು. ಅದನ್ನೆಲ್ಲ ನಾವು ಮುಖಾಂತರ ನಾವು ಮಾಡಿದ್ವಿ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವರೊಬ್ಬರು PS ಇದ್ದಾರೆ, ರಾಜಪ್ಪ ತಿಳ್ಕೊಂಡು. ಅವ್ರು ಭಾಳ ಇದ್ರ ಸಂಬಂಧ ಭಾಳ ಅವರು ಕೂಡ ನಾವು ಹೋದಾಗ ಎಲ್ಲ KEB ಅವ್ರಿಗೆಲ್ಲ ಫೋನ್ ಮಾಡಿ ಕೆಲಸ ಮಾಡಿಸುವಂಥ ಪ್ರಯತ್ನ ಮಾಡಿದರು. ಈಗ ಎಲ್ಲರಿಗೆ ಹೇಳ್ಬೇಕಂದ್ರೆ ಎಲ್ಲರಿಗೆ ಒಳ್ಳೆಯದಾಗಲಿ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ. ಇನ್ನೂ ನಾವು ನಿರಂತರವಾಗಿ ಹಿಂಗೆ ಮೋಟ್ರ್ ಚಾಲು ಮಾಡ್ತೀವಿ, ಎಲ್ಲ ಕೆರೆಗಳನ್ನ ತುಂಬಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗ 1 ಮೋಟ್ರ್ ಚಾಲು ಮಾಡಿದ್ರು, ಇನ್ನೂ 2 ಮೋಟ್ರ್ ಚಾಲು ಮಾಡಬೇಕಾಗೈತಿ. ಅದು ಹಂತವಾಗಿ, ಯಾಕಂದ್ರೆ ಫಸ್ಟ್ ಟೈಮ್ ಇರೋದ್ರಿಂದ ಏರ್ ಇರ್ತೈತಿ, ಅದಕ್ಕೆ ಫಾಲ್ಗಳದಾವೆಲ್ಲ ಕ್ಲಿಯರ್ ಮಾಡಬೇಕಾಗ್ತೈತಿ. ಅದರಿಂದ ಮತ್ತು ಇವತ್ತು ನೈಟ್ 2 ಮೋಟ್ರ್ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಮತ್ತೊಂದು ಮೋಟ್ರ್ ಚಾಲು ಮಾಡಿವತ್ತಂದ್ರೆ ಬಹುಶಃ ನಾನು 8ರಿಂದ 10 ದಿವಸನಾಗ ಎಲ್ಲ ಕೆರೆಗಳು ಆಲ್ಮೋಸ್ಟ್ ಈಗಾಗಲೇ ಈ ಕೆರೆಗಳು ಇದ್ರೊಳಗೆ ಯೋಜನೆಗಳಿದಂಥ ಕೆರೆಗಳು 10 ಕೆರೆಗಳು ಆಲ್ರೆಡಿ ತುಂಬಿದಾವೆ. ಎಲ್ಲಿ ನೀರಿಲ್ಲ ಫಸ್ಟ್ ಅಲ್ಲಿ ಜರೂರು ಎಲ್ಲಿ ನೀರು ಇದಾವೆ ಅಲ್ಲಿ ಬಿಡ್ತೀವಿ. ಆಮೇಲೆ ಮತ್ತೆ ಎಲ್ಲ ಕಡೆ ಬಿಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ರೈತರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ರಾಯಬಾಗ ಮತಕ್ಷೇತ್ರದ ಎಲ್ಲ ರೈತರ ಪರವಾಗಿ ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅವರು ಕೂಡ ಭಾಳಷ್ಟು ಸಲ ಇಲ್ಲಿ ಬಂದ ಎಲ್ಲ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಅದಾವೆ ಅದನ್ನು ಫೋನ್ ಮುಖಾಂತರ ಮಾಡಿ ಅವರು ಕೂಡ ಈ ಸ್ಕೀಮ್ ಚಾಲೂ ಮಾಡ್ಸೋಕೆ ಭಾಳಷ್ಟು ಪ್ರಯತ್ನ ಮಾಡಿದರು. ಅವ್ರಿಗೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. 3 ಮೋಟ್ರ್ ಇದಾವೆ ಇದಕ್ಕೆ, ಬಟ್ HP ನನಗೆ ಅಷ್ಟು ಐಡಿಯಾ ಇಲ್ಲ. ಅದೇ 2.5 ಫೂಟ್
2.5 ಫೂಟದ ಪೈಪ್ಲೈನ್ ಐತಿ. ಪೈಪ್ಲೈನ್ ಹೆಂಗಂದ್ರೆ ನಿರಂತರ ಕಂಪಲ್ಸರಿ ಎಲ್ಲ ಕೆರೆಗಳು ಒಂದಷ್ಟು ಟೈಮ್ದಾಗ ನೀರು ಹೋಗ್ತಾಯಿದ್ವು. ಅವ್ರು ಚಾಲೂ ಮಾಡ್ರಂದ್ರೆ ಒಂದೇ ಟೈಮ್ದಾಗ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಪೈಪ್ಲೈನ್ ಮಾಡಿರೋ ಪ್ರಕಾರ ಎಲ್ಲ ಕಡೆ ಒಂದೇ ಸಲ ಹೋಗ್ತಿತ್ತು. ಅಂದ್ರೆ ಒಂದು ಮೋಟ್ರ್ ಚಾಲು ಮಾಡಿದ್ರೆ ಹೋಗಂಗಿಲ್ಲ, ಮಿನಿಮಮ್ 2 ಮೋಟ್ರ್ ಚಾಲು ಮಾಡಿದ್ರೆ ಅಷ್ಟು ಮಾತ್ರ ಎಲ್ಲ ಕೆರೆಗಳು ಹೋಗುವಂಥ ಪ್ರಯತ್ನ ಆಗ್ತಿ. ಈಗಾಗಲೇ ಒಂದು 7ರಿಂದ 8 ಕೆರೆ ಈಗ ಸದ್ದು ನೀರು ಹೊಂಟಿದಾವೆ. ಇನ್ನು ಕೆಲವೊಂದು ಕೆರೆಗಳು ಅವತ್ತೂ ಚಾಲು ಮಾಡಿ ಆ ಮೋಟ್ರ್ ಚಾಲು ಮಾಡ್ತೀನಿ ಅವು ಎಲ್ಲ ಕೆರೆಗಳಿಗೆ ನೀರು ಸರ್ಕಾರ ನಡೆಸುತ್ತಾ ಅಥವಾ ಕಾಂಟ್ರಾಕ್ಟರ್? ಇಲ್ಲ ಸರ್ಕಾರ ನಡೆಸುತ್ತೆ. ಈಗ ಮೇಂಟೆನೆನ್ಸ್ ಕೆಲವೊಂದು ದಿವ್ಸ ಕಾಂಟ್ರಾಕ್ಟರ್ನ ಕಡಿದೈತಿ, 8 ದಿವ್ಸ ಮಾಡ್ತಾವೆ. ಆಮೇಲೆ ಸರ್ಕಾರ ನಮ್ಮ ನೀರಾವರಿ ನಿಗಮದವ್ರು ಅದನ್ನು ನಡೆಸ್ತಾರೆ. ಇದು 110 ಕೋಟಿ ರೂಪಾಯಿ, ಫಸ್ಟ್ಗೆ 110 ಕೋಟಿ ರೂಪಾಯಿ ಪ್ರಾಜೆಕ್ಟ್. 39 ಕೆರೆಗಳು, ಹಳ್ಳಿಗಳು ಕಡಿಮೆ ಬರ್ತಾವೆ. ಒಂದೊಂದು ಊರಾಗ 2 ಕೆರೆ ಇದಾವೆ, ಒಂದು 3 ಕೆರೆ ಇದಾವೆ. ಹಿಂಗಷ್ಟು 14 ಊರು ಏನಾರ ಬರ್ತಾವೆ ಇದ್ರೊಳಗೆ. 14 ಊರು ಬರ್ತಾವೆ. 14 ಊರದಾಗ 39 ಕೆರೆ ಬರ್ತಾವೆ. ಇಲ್ಲಿಂದ ಲಿಫ್ಟ್ ಆಗುತ್ತಾ ಅಥವಾ ಬೇರೆ ಕಡೆ? ಇಲ್ಲಿಲ್ಲ, ಡೈರೆಕ್ಟ್ ಲಿಫ್ಟ್ ಎಲ್ಲಿಲ್ಲ, ಡೈರೆಕ್ಟ್ ಎಲ್ಲ ಕಡೆ. ಅಂದರೆ ಇಲ್ಲೇ ಯಡ್ರಾಮದಿಂದ ಸ್ಟಾರ್ಟ್ ಆದವು ಅಂದ್ರೆ ನೀರು ಹೋಗಿ ಚಲೋ ಹತ್ರ ಅಲ್ಲಿಂದ ಮತ್ತು ಇದ್ರ ಮುಖಾಂತರ ಮಾಡ್ತಾರೆ ಅದನ್ನು. ಬಟ್ ಲಿಫ್ಟ್ ಇಲ್ಲ. ಇದ್ರದ್ದು ಕರೆಂಟ್ ಬಿಲ್ ಸಂಬಂಧಪಟ್ಟಂಗೆ ಸರ್ಕಾರ ಭರಿಸುತ್ತಾ ಅಥವಾ ರೈತರ ಕಡೆ ಏನು? ಇಲ್ಲ ಸರ್ಕಾರ ಭರಿಸ್ತೈತಿ. ಏನು ರೈತರ ಕಡೆ ಅದೇನಿಲ್ಲ, ಸರ್ಕಾರ ಭರಿಸ್ತೈತಿ.